ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೇನಿರುತ್ತೆ ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ. ತಂದಿದ್ದಾರೆ ನಮ್ಮ ಮನೆಯವರು. ಸೊ ಏನೇನು ತಂದಿದ್ದಾರೆ ಅಂತ ನೋಡೋಣ ಬನ್ನಿ. ಕರಿಬೇವು ತಂದಿದ್ದಾರೆ. ಕರಿಬೇವು ಇವಾಗ 20 ರೂಪಾಯಿ ಇದಿಷ್ಟಕ್ಕೇ. ಆಮೇಲೆ ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ. ಆಮೇಲೆ ಒಂದು ಪಾಲಕ್ ತಂದಿದ್ದಾರೆ. ಬಟ್ ಈ ಥರ ಆಗ್ಬಿಟ್ಟಿದೆ ನೋಡಿ, ಇದೇ 15 ರೂಪಾಯಿ ಇವಾಗ ನಮ್ಮೂರ ಕಡೆ ಎಲ್ಲ. ಆಮೇಲೆ ಟೊಮೊಟೊ ಹಣ್ಣು, ಆಮೇಲೆ ಜವಳಿಕಾಯಿ, ಆಮೇಲೆ ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆ ತಂದಿದ್ದಾರೆ. ಇಷ್ಟೇ ತಂದಿದ್ದಾರೆ ಅನ್ಸುತ್ತೆ, ಅಷ್ಟೇ. ಬನ್ನಿ ಇದನ್ನ ಇವಾಗ ಸಪ್ರೇಟ್ ಮಾಡೋಣ, ಓಕೆನಾ? ಏನದು? ಹಾಂ, ರೊಟ್ಟಿ ಮೊಸರಲ್ಲ. ಹಾಯ್ ಚಿನ್ಮಯ್ಯ, ಹಾಯ್. ನೀನು ಹಾಯ್ ಮಾಡಪ್ಪಚ್ಚಿ. ಎಲ್ಲಿಗೆ ಹೋಗಿದ್ದಿ? ಕೊಟ್ರಾ? ಬತ್ತಂಗಿ ನೀನು ತಿನ್ರಿ. ಹುಣಸೆಹಣ್ಣು ಮೇಲೆ ಹಾಕಿದ್ದೀನಿ. ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು. ಈ ಥರ ಆಗಿದೆ. ಇದನ್ನು ಮಿಕ್ಸಿ ಹಾಕೊಂಡು ಬಂದಿದ್ದೀವಿ. ಏನೇನಂದರೆ ಹಸಿ ಕರಿಬೇವು, ಹಸಿ ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಮತ್ತು ಆಮೇಲೆ ಉಪ್ಪು, ಆಮೇಲೆ ಬೆಲ್ಲನ ಹಾಕಿ ಮಾಡ್ಕೊಂಬಂದಿದ್ದೀನಿ. ಮಿಕ್ಸಿ ಮಾಡ್ಕೊಂಬಿಟ್ರೆ ಈ ಥರ ಸ್ವಲ್ಪ ತರಿಯಾಗಿ ರುಬ್ಕೊಂಬಂದರೆ ಖಾರದ ಪುಡಿ ರೆಡಿ ಆಗುತ್ತೆ. ಇದು ಏನಿಲ್ಲ, ಮೊಸರು ಹಾಕ್ಕೊಂಡು ಅನ್ನಕ್ಕಾಗಲಿ, ಚಪಾತಿಗಾಗಲಿ, ದೋಸೆಗಾಗಲಿ ಏನಕ್ಕಾದರೂ ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ಏನಪ್ಪ ಅಂದರೆ ಗಂಟಲು ಸ್ವಲ್ಪ ಸರಿ ಇಲ್ಲ, ಶೀತ ಆದಂಗೆ ಆಗಿದೆ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದಿದ್ದೀನಿ. ಆಮೇಲೆ ಇಲ್ಲೆಲ್ಲ ಪಿಂಪಲ್ಸ್ ಎಲ್ಲ ಆಗ್ತಾಯಿತ್ತು, ಗುಳ್ಳೆ ಟೈಪ್ ಎಲ್ಲ ಆಗ್ತಿತ್ತು. ಆಮೇಲೆ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಎಲ್ಲ ಬಂದಂಗೆ ಆಗಿತ್ತು. ಸೊ ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬಂದೆ. ಅದಕ್ಕೆ ಒಂದು ಕ್ರೀಮ್ ಕೊಟ್ಟಿರೋದಾರೆ ಆಯುರ್ವೇದಿಕ್ಕು, ತೋರಿಸ್ತೀನಿ ಅದನ್ನು. ನೋಡಿ, ಇದೆ ಆ ಕ್ರೀಮು, ಫೇರ್ ಗ್ಲೋ ಕ್ರೀಮ್ ಅಂತ, ಗ್ಲೋ ಅಪ್ ಆ್ಯಂಡ್ ಸ್ಟಾರ್ಟ್ ಹೇರ್ ಅಂತ ಇದೆ. ಜೀವಧಾರೆ ಆಯುರ್ವೇದಿಕ್ ಇದು. ಪ್ರೋಟೀನ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಆಫ್ ಎಲೆಕ್ಟ್ರೋ ಹೋಮಿಯೋಪತಿ ಆಯುರ್ವೇದಿಕ್ ಕ್ರೀಮ್ ಇದು. ಫೇರ್ ಗ್ಲೋ ಸಖತ್ತಾಗಿದೆ ಇದು ಕ್ರೀಮ್, ಮಾತ್ರ ಸಖತ್ತಾಗಿದೆ. ವರ್ಕ್ ಆಗಿದೆ. ನನಗೆ 1-2 ದಿವಸ ಹಾಕಿದ ತಕ್ಷಣ ಇದೆಲ್ಲ ನೋಡಿ ಗುಳ್ಳೆ ಎಲ್ಲ ಇದ್ದಿದ್ದು. ಬೇಕಾದ್ರೆ ಫೋಟೋ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಇಲ್ಲೆಲ್ಲ ಗುಳ್ಳೆ ಆಗಿ ಇಲ್ಲೆಲ್ಲ ಕಪ್ಪಾಗ್ಬಿಟ್ಟಿತ್ತು ಇಲ್ಲೆಲ್ಲ. ಸೊ ಅದನ್ನು 2 ಡೇಸಲ್ಲೇ ಇದನ್ನ ಹಚ್ಚಿದ ಮೇಲೆ ಸಖತ್ತಾಗಿದೆ. ಇದು 120 ಅಷ್ಟೇ, 120 ಆಯುರ್ವೇದಿಕ್ ಕ್ರೀಮ್ ಇದು. ತೋರಿಸ್ಕೊಂಬಂದೆ. ಸ್ವಲ್ಪ ತಲೆ ತಿರುಗ್ತಾಯಿತ್ತು, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಊಟ ನೀಟಾಗಿ ಮಾಡ್ತಾಯಿಲ್ಲ ನಾನು. ನಮ್ಮ ಮನೆಯವ್ರು ಬರೋವ್ರಿಗೂ ಕಾಯ್ತಾ ಇದ್ದೀನಲ್ವ. ಸೊ ಹಾಗಾಗೇನೋ ಆಗಿದೆ. ಆಮೇಲೆ ಪಿತ್ತ ಆಗಿದೆ ಅಂತ ಹೇಳಿದರು ಡಾಕ್ಟ್ರು. ಅದನ್ನೂ ಒಂದು ತಗೊಂಡು ಗ್ಯಾಸ್ಟ್ರಿಕ್ ಆದಂಗೆ ಆಗಿದೆ ಅಂತ. ನೋಡೋಣ ಏನೇನಾಗುತ್ತೆ ಅಂತ. ಇದು ಮಾತ್ರ ಸಖತ್ತಾಗಿ ವರ್ಕ್ ಆಗಿದೆ. ನೀವು ಬೇಕಾದ್ರೆ ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲೆಲ್ಲ ಸಿಗುತ್ತೆ ಅಂತ, ಎಲೆಕ್ಟ್ರೋ ಹೋಮಿಯೋಪತಿ ಅಂತ ಇರುತ್ತಲ್ವ, ಅಂಥ ಹಾಸ್ಪಿಟ್ಲ್ಗಳಲ್ಲೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಿಕ್ಕಿದೆ ನಮ್ಮ ಕಡೆ ಎಲ್ಲ. ಮತ್ತು ಏನಿಲ್ಲ, ಮದುವೆಗೆ ಹೋಗಿದ್ದೆ, ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಬನ್ನಿ ಹೇಗಿದೆ ಅಂತ, ಓಕೆನಾ? ಹರಿಹರಕ್ಕೆ ಹೋಗಿದ್ವಿ ಮದುವೆಗೆ. ಈಗ ಒಂದು ವಾರದ ಹಿಂದಿನ ಕ್ಲಿಪ್ಪಿಂಗ್ ಇದು. ಸೊ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ದೊಡ್ಡಮ್ಮನ ಮಗಳದ್ದು ಮದುವೆ ಇದ್ದಿತ್ತು. ಅಂದರೆ ನಮ್ಮ ಅಮ್ಮನ ಅವ್ವ
ನಮ್ಮ ಅಮ್ಮನ ಅಪ್ಪಾಜಿಯ ತಮ್ಮನ ಮಗಳದ್ದು ಇದು. ಅಂದರೆ ನಮಗೆ ದೊಡ್ಡಮ್ಮ ಆಗಬೇಕು ಅವರು. ದೊಡ್ಡಮ್ಮನ ಮಗಳದ್ದು ನವ್ಯ ಅಂತ ಅವ್ರದ್ದು. ಮದುವೆಗೆ ಹೋಗಿದ್ದೆ, ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಥರ ರೆಡಿಯಾಗಿ ಹೋಗಿದ್ದೆ ಸಿಂಪಲ್ಲಾಗಿಯೇ. ನಮ್ಮ ಅಜ್ಜ, ನಾನು, ನಮ್ಮ ಮಮ್ಮಿ, ನಮ್ಮ ಮಾಮನ ಹೆಂಡತಿ, ಅವ್ರ ಮಗ, ನನ್ನ ಮಕ್ಕಳು, ಆಮೇಲೆ ನನ್ನ ತಂಗಿ ಮಗಳು ಬಂದಿದ್ಲು. ಅದನ್ನೇ ಇವಾಗ ಕ್ಲಿಪ್ಪಿಂಗ್ ಮಕ್ಕಳು ಬಂದಾಗ ನಾನು ಕ್ಲಿಪ್ ಆ್ಯಡ್ ಮಾಡಲಿಲ್ಲ, ಯಾಕಂದರೆ ಅವ್ರು ಬಂದ ತಕ್ಷಣವೇ ಅಲ್ಲಿ ಅವ್ರು ಬಂದ ತಕ್ಷಣವೇ ನಾನು ಮೇಲ್ಗಡೆ ಹೋದ್ವಿ ಸ್ಟೇಜ್ ಮೇಲೆ. ಸೊ ಹಾಗಾಗಿ ಅದನ್ನು ಕ್ಲಿಪ್ಪಿಂಗ್ ಏನು ತೊಗೊಳ್ಳಿಲ್ಲ. ಅಲ್ಲಿ ನನ್ನ ಮಗಳಂತೂ ಸಖತ್ತಾಗಿ ಆಟ ಆಡ್ಬಿಟ್ಲು. ಡೆಕೋರೇಷನ್ ಮಾಡಿದ್ದೆಲ್ಲ ಸುತ್ತರ್ದು ಚೆನ್ನಾಗಿ ಆಟ ಆಡಿದ್ವಿ ನೋಡಿ. ನಮ್ಮ ತಂಗಿ ಮಗಳು ಮತ್ತು ನನ್ನ ಮಗಳು, ಅವಳ ಹೆಸರು, ನಮ್ಮ ತಂಗಿ ಮಗಳ ಹೆಸರು ಕೀರ್ತನೆ ಅಂತ. ಅವ್ರ ಊರಿಗೆ ಹೋದಾಗ ನಾನು ಅವ್ರದ್ದು ವಿಡಿಯೋನ ಮಾಡಿ ಹಾಕ್ತೀನಿ. ವೀಡಿಯೋಲೆಲ್ಲ ಬರ್ತಾಳೆ ಆಲ್ಮೋಸ್ಟ್ ಆಲ್ ಅವಳು. ಸಖತ್ತಾಗಿತ್ತು ಮದುವೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್.